ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. 352 ಕೋಟಿ ರೂಪಾಯಿಯ ಪ್ರಸ್ತಾವನೆ ಮೊನ್ನೆ ನಮಗೆ ಅನುಮೋದನೆ ಸಿಗಬೇಕಿತ್ತು. ಬಹುಶಃ 15-20 ದಿವಸದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿದ್ದೀನಿ. ಅದನ್ನು ಅನುಮೋದನೆ ಸಿಕ್ಕಿದಲ್ಲಿ ನಮ್ಮ ಕನಸು ಏನಿದೆ, ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಅಲ್ಲಿ ಎಲ್ಲ ಪಿಂಡ ಪ್ರದಾನ ಮಾಡಲಿಕ್ಕೆ ಬೇಕಾಗುವಂಥದ್ದು, ರಿಟೈನಿಂಗ್ ವಾಲ್ ಮಾಡುವಂಥದ್ದು, ರಸ್ತೆ ಮಾಡುವಂಥದ್ದು, ಕೂಡಲ ಸಂಗಮದ ಥರ ಕೆಳಗೆ ಇಳಿದು ದೇವರ ದರ್ಶನ ಮಾಡುವಂಥದ್ದು, ಸಂಗಮದಷ್ಟು ನೀರು ಸೇರಿಸುವಂಥ ವ್ಯವಸ್ಥೆಗೆ ಡ್ಯಾಮ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿ 2 ವರ್ಷದಲ್ಲಿ ಅದನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಬ್ರಹ್ಮಕಲಶಕ್ಕೆ ಇನ್ನು 15 ದಿವಸದಲ್ಲಿ ಮುಂದಿನ 2027 ಕೊನೆಗೆ ಡಿಸೆಂಬರ್ ಅಂತ್ಯದಲ್ಲಿ ನಾವು ದಿವಸವನ್ನು ಫಿಕ್ಸ್ ಮಾಡ್ತೀವಿ. ಅದಕ್ಕೆ ಮೊದಲು ಎಲ್ಲ ಜೀರ್ಣೋದ್ಧಾರ ಕೆಲಸಗಳನ್ನು ಮುಗಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇವಸ್ಥಾನಗಳು ಆ ಸಮಯದಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶವನ್ನು ಮಾಡಬಾರ್ದು, ಸಮಯವನ್ನು ಫಿಕ್ಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ 2028ಕ್ಕೆ 27 ಕೊನೆಗೆ ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಸಸಿ ಅಂದರು ಹೋಗಕ್ಕೆ ನೋಡ ಇಲ್ಲ ನೋಡಿಲ್ಲ ಕಡಿಯ ಹೋಗೋದಂತೂ ಕಂಬ ಇದೆ ಬಟ್ಟ ಇಂಗ್ಲೀಷ್ ಮತ್ತು ಇದರ ಬಿಸಿಲು ಇದೆ ಕೊಡ್ತೇವೆ ಅದರ ಗೊತ್ತು. ಸರಿಯಾಗಿ ಬಿದ್ದೋಣ ಬಾಗಿದವರ ಅಡಿಕೆ ಬಿದ್ದಿಲ್ಲ. ಮತ್ತು ಈ ಥರ ಐತೆ ಈ ರತ್ನ ಕರ್ಮನ ತೆಂಗಿನ ಮರ, ಆಮೇಲೆ ಹಿಂದಗಡೆ ಏನೋ ಬೆಟ್ರ ಅನ್ಕೊಬೇಕು. ಹ್ಞೂ ಮುದ ರಾತ್ರಿ ನೋಡಿದ್ವಲ್ಲ ಅಲ್ಲಿದಾಡ್ತದವಿ.
ಮಂಜುನಾಥ್ ರೂಲಿ, ಪ್ರಾಚಾರ್ಯರು DVVS ಹೋಮಿಯೋಪತಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಾಗಲಕೋಟೆ. ಈಗಿನ ಬೇಸಿಗೆಯಲ್ಲಿ ಈ ಸಲ ಉಷ್ಣತೆ ಪ್ರಮಾಣ ಅತಿ ವೇಗದಲ್ಲಿ ಏರ್ತಾ ಇದೆ. ಇದರಿಂದ ಹೀಟ್ ವೇವ್ಸ್ ಬರ್ತಾ ಇದ್ದಾವೆ. ಆಮೇಲೆ ಹೀಟ್ ಸ್ಟ್ರೋಕ್ನಿಂದ ವಯೋವೃದ್ಧರು ಹಾಗೂ ಯುವಕರು ಸಹಿತ ಬಿಸಿಲಿನಲ್ಲಿ ಅಡ್ಡಾಡೋದ್ರಿಂದ ಹೀಟ್ ಸ್ಟ್ರೋಕ್ ಆಗಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲರಿಗೂ ನಾವು ಹೇಳಬೇಕಂತಂದರೆ, ಯಾರೇ ನಮಗೆ ಹೀಟ್ ಸ್ಟ್ರೋಕ್ ಇದ್ದಿತ್ತಂದರೆ ನಮ್ಮ ಆಸ್ಪತ್ರೆಯಲ್ಲಿ ಅಂಥ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡಿಕೊಂಡು ಅವರನ್ನು ಗುಣಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಸಲುವಾಗಿಯೇ ಒಂದು 5 ಬೆಡ್ಗಳನ್ನು ನಾವು ಎಕ್ಸ್ಟ್ರಾ ಅದಕ್ಕೆ ಕೊಟ್ಟಿದ್ದೇವೆ. ಇಂಥವ್ರು ಯಾರೇ ಇದ್ದರೂ ಅದರ ಸದುಪಯೋಗ ಪಡಿಸ್ಕೋಬೇಕಂತ ಬಾಗಲಕೋಟೆ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇದರಿಂದ ನಾವು ಎಲ್ಲ ವಯೋವೃದ್ಧರು ಮನೆಯಲ್ಲಿ ಹಾಗೂ ಯುವಕರು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಸಲುವಾಗಿ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಸಲುವಾಗಿ ಎನರ್ಜಿ ಅಪ್ ಅಂತೇಳಿ ಅಂಥವ್ರನ್ನ ಒಂದು ಗ್ಲಾಸ್ ನೀರಲ್ಲೇ ಹಾಕಿ ತನ್ನಿಂದಾನೇ ಅದು ಕರಗ್ತದೆ. ಸೊ ಅವನು ಕುಡಿತಾ ಇರಬೇಕು, ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೋತಾ ಇರಬೇಕು. ಉಷ್ಣತೆಯಲ್ಲಿ ಮಧ್ಯಾಹ್ನದಲ್ಲಿ ಹೊರಗೆ ಹೋಗಬಾರ್ದು. ಇವನ್ನೆಲ್ಲ ತಾವು ಪಾಲಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತು ಯಾರಾದರೂ ಅದರ ಟ್ರೀಟ್ಮೆಂಟ್ ಬೇಕಾದರೆ ನಮ್ಮ ಹೋಮಿಯೋಪತಿಕ್ ಹಾಸ್ಪಿಟಲ್ನಲ್ಲಿ 5 ಬೆಡ್ಡನ್ನು ನಾವು ಎಕ್ಸ್ಟ್ರಾ ಇಟ್ಟಿದ್ದೀವಿ. ದಯಮಾಡಿ ಅದರ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತೇಳಿ ವಿನಂತಿ ಮಾಡ್ತೀನಿ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ.